ನಮಸ್ಕಾರ ಸ್ನೇಹಿತರೆ, ಶ್ವೇತಾ ಇನ್ಸ್ಪೈರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸ್ಟೋರಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಸ್ಟೋರಿಯಲ್ಲಿ ಬರ್ತಕ್ಕಂತಹ ನಾಯಕ ಯಾರು ಅಂತ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಬೇಕು ಅಂತ ಹೇಳ್ತಾ ಸ್ಟೋರಿನ ಶುರು ಮಾಡೋಣ. ಒಂದು ಊರಲ್ಲಿ ಒಬ್ಬ ತಾಯಿ ಮತ್ತು 6 ವರ್ಷದ ಮಗ ವಾಸವನ್ನ ಮಾಡ್ತಾ ಇರ್ತಾರೆ. ಆ ತಾಯಿ ಪ್ರತಿದಿನ ತನ್ನ ಮಗನಿಗೆ ಶಾಲೆಗೆ ಬಿಡೋದಕ್ಕೆ ಹೋಗ್ತಾರೆ. ಮಗು ಕೂಡ ಪ್ರತಿನಿತ್ಯ ಒಂದು ದಿವಸನೂ ಶಾಲೆಯನ್ನ ತಪ್ಪಿಸದೆ ಶಾಲೆಗೆ ಹೋಗುತ್ತೆ. ಆದ್ರೆ ತರಗತಿಯ ಒಳಗಡೆ ಹೋಗುತ್ತಿದ್ದಂತೆ ಮಗು ಸ್ವಲ್ಪ ಮಂಕಾಗುತ್ತೆ. ಅಂದ್ರೆ ಯಾರ ಜೊತೆನೂ ಬೆರೆಯೋದಿಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಸ್ವಲ್ಪ ಗಮನ ಕೊಡದೆ ಕಿಟಕಿಯಲ್ಲಿ ನೋಡೋದಾಗಿರ್ಬೋದು. ಆಮೇಲೆ ತನ್ನ ಪ್ರಪಂಚದಲ್ಲಿ ತಾನಿದ್ರೆ ಏನೋ ಡ್ರಾಯಿಂಗ್ ಮಾಡ್ತಾ ಇರೋದು. ಆಮೇಲೆ ಸಡನ್ ಆಗಿ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಕ್ವೆಶನ್ಸ್ ಗಳನ್ನ ಕೇಳೋದು. ಯಾವ ತರಹದ ಕ್ವೆಶನ್ಸ್ ಗಳು ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಕ್ವೆಶನ್ಸ್. ಆಕ್ಚುಲಿ ಮಕ್ಕಳು ಪ್ರಶ್ನೆ ಕೇಳೋದು ತುಂಬಾನೇ ಉತ್ತಮವಾದಂತಹ ಬೆಳವಣಿಗೆ. ಸೊ ನಾವು ಯಾವತ್ತು ಸಬ್ಜೆಕ್ಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳಬೇಕು ಅಂತ ಟೀಚರ್ಸ್ ಆದವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಬಾರದು. ಔಟ್ ಆಫ್ ದ ಬಾಕ್ಸ್ ಕ್ವೆಶನ್ಸ್ ಕೇಳ್ತಾ ಇದ್ರೆ ಅಂತ ಮಕ್ಕಳು ಜೀನಿಯಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನೋಡೋಣ, ಆ ಮಗುನ ಕ್ರಮೇಣವಾಗಿ ಟೀಚರ್ಸ್ ಗಳು ಏನ್ ಅನ್ಕೊಳ್ತಾರೆ ಅಂದ್ರೆ, ಏನ್ ಈ ಮಗು ಒಂದು ಸಬ್ಜೆಕ್ಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳೋದಿಲ್ಲ, ಆಮೇಲೆ ಯಾರೊಂದಿಗೂ ಬೆರೆಯೋದಿಲ್ಲ, ಇದೇ ತರಹದ ಒಂದು ಗುರುತನ ಮಗುವಿನ ಬಗ್ಗೆ ತಮ್ಮ ಮನಸ್ಸಲ್ಲಿ ಶಿಕ್ಷಕರು ಹೊಂದುತ್ತಾರೆ. ಆವಾಗ ಇದಕ್ಕಿದ್ದಂಗೆ ಒಂದು ದಿವಸ ಏನಾಗುತ್ತೆ ಅಂದ್ರೆ, ಶಾಲೆಯ ತಪಾಸಣೆಗಾಗಿ ತನಿಖಾಧಿಕಾರಿಗಳು ಬರ್ತಾರೆ. ಅದೇ ತರಗತಿಗೆ ಹೋಗಿ ಎಲ್ಲಾ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಯೂನಿಕ್ ಆಗಿರ್ತಕ್ಕಂಥ ಮಕ್ಕಳ ಕಡೆ ಗಮನ ಹೋಗೇ ಹೋಗುತ್ತೆ. ಸೊ ಆ ಮಗುವಿನ ಕಡೆ ನೋಡಿದವಾಗ ತನಿಖಾಧಿಕಾರಿಗಳು ಆ ತರಗತಿಯಲ್ಲಿ ಇರ್ತಕ್ಕಂತಹ ಶಿಕ್ಷಕಿಗೆ ಕೇಳ್ತಾರೆ, ಯಾಕೆ ಆ ಮಗು ಮಂಕಾಗಿದೆ ಅಂತ ಕೇಳಿದವಾಗ ಶಿಕ್ಷಕಿಯ ಆ ಮನದಲ್ಲಿ ಮೂಡಿಸ್ಕೊಂಡಿರ್ತಾರಲ್ಲ ಮೊದಲೇ ಕ್ಲಾಸ್ ಅಲ್ಲಿ, ಸೊ ಅದನ್ನೇ ಅವ್ರು ಹೇಳ್ತಾರೆ, ಇದೊಂದು ಮೂರ್ಖ ಮಗು ಸರ್, ಇದು ಯೂಸ್ಲೆಸ್, ನಮ್ಮ ಶಾಲೆಯಲ್ಲಿ ಸುಮ್ಮನೆ ಇಟ್ಕೊಂಡಿದೀವಿ, ಇನ್ನೇನ್ ಮಾಡೋದು, ಇದಕ್ಕೇನು ಗೊತ್ತಾಗೋದಿಲ್ಲ, ಬೇಜವಾಬ್ದಾರಿ ಪ್ರಶ್ನೆಗಳನ್ನ ಕೇಳುತ್ತೆ, ಹಾಗೆ ಹೀಗೆ ಹೀಯಾಳಿಸಿ ಹೇಳ್ತಾರೆ, ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಇನ್ನೊಂದು ಹೇಳೋದು ಕೊನೆಯಲ್ಲಿ ಏನು ಅಂದ್ರೆ, ಈ ಮಗು ಒಂದು ಹೆಡ್ಡ ಮಗು ಅಂತ ಹೇಳ್ತಾರೆ. ಸೊ ಆಗ ಆ ಮಗುಗೆ ಹೆಡ್ಡ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ಆ ಒಂದು ಹೆಡ್ಡ ಅಂತಕ್ಕಂತಹ ಪದವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಗು ಮನೆಗೆ ಬಂದ ತಕ್ಷಣ ತನ್ನ ತಾಯಿಗೆ ಕೇಳುತ್ತೆ, ಅಮ್ಮ ಹೆಡ್ಡ ಅಂದ್ರೆ ಏನು ಅಂತ. ಸೊ ತಾಯಿಗೆ ತುಂಬಾನೇ ಕೋಪ ಬರುತ್ತೆ. ಆ ಕೂಡಲೇ ಮಗುವಿನ ಕೈ ಹಿಡಿದುಕೊಂಡು ಶಾಲೆಗೆ ಹೋಗ್ತಾಳೆ. ಶಿಕ್ಷಕಿ ಹತ್ರ ಕೇಳ್ತಾಳೆ, ಗೋಳಾಡ್ತಾಳೆ, ಯಾಕೆ ನನ್ನ ಮಗುವಿಗೆ ಹೆಡ್ಡ ಅಂತ ಹೇಳಿದಿರಿ? ನಿಮ್ಮ ಶಾಲೆಯೂ ಬೇಡ, ನಿಮ್ಮ ಪಾಠವೂ ಬೇಡ. ನನ್ನ ಮಗನಿಗೆ ನನ್ನ ಮನೆಯೇ ಪಾಠಶಾಲೆಯನ್ನಾಗಿ ಮಾಡ್ತೀನಿ, ನಾನೇ ಶಿಕ್ಷಕಿ ಆಗ್ತೀನಿ ಅಂತ ಹೇಳಿ ಆ ಮಗುವನ್ನ ಅಲ್ಲಿನ ಕರೆದುಕೊಂಡು ಬಂದು ತನ್ನ ಮನೆಯನ್ನೇ ಮೊದಲ ಪಾಠಶಾಲೆಯನ್ನಾಗಿ ಮಾಡ್ತಾಳೆ. ಮತ್ತೆ ತಾಯಿಯೇ ಮೊದಲ ಗುರು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ತಾಳೆ. ಸ್ನೇಹಿತರೆ, ಆ ಮಗು ಕತ್ತಲೆ ಪ್ರಪಂಚದಲ್ಲಿ ಹುಟ್ಟಿ, ಅಂದ್ರೆ ಅವಾಗ ವಿದ್ಯುತ್ ದೀಪಗಳು ಇರೋದಿಲ್ಲ, ಆ ಮೊಂಬತ್ತಿಯ ಒಂದು ಬೆಳಕಿನಲ್ಲಿ, ಸೀಮೆ ಎಣ್ಣೆಯ ಒಂದು ಲ್ಯಾಂಪಿನ ಬೆಳಕಿನಲ್ಲಿ ಓದಿರುವಂತ ಆ ಮಗು ಇಡೀ ನಮ್ಮ ಪ್ರಪಂಚಕ್ಕೆ, ಇಡೀ ನಮ್ಮ ಜಗತ್ತಿಗೆ ಬೆಳಕನ್ನ ನೀಡುತ್ತೆ. ನಮಗೂ ನಿಮ್ಗೂ ಇವತ್ತು ನಾವು ಬೆಳಕಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಆ ಹುಡುಗನೇ ಕಾರಣ. ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೊಂತೀನಿ ನನ್ನ ಸ್ಟೋರಿಯ ನಾಯಕ ಯಾರು ಅಂತ, ಆ ಹುಡುಗ ಯಾರು ಅಂತ. ಸೊ ದಯವಿಟ್ಟು ನಿಮ್ಮ ಕಾಮೆಂಟ್ ಅಲ್ಲಿ ಆ ಹುಡುಗ ಯಾರು ಅಂತ ನನಗೆ ತಿಳಿಸಬೇಕು. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ನಾವು ಯಾವತ್ತೂ ಕೂಡ ಸಡನ್ ಆಗಿ ಒಬ್ಬರನ್ನ ನೋಡಿದ ತಕ್ಷಣ ಜಡ್ಜ್ ಮಾಡೋದು ತಪ್ಪು. ಇವಾಗ ನೋಡಿ ಹೇಳ್ತಾರೆ, ಒಂದು ಪುಸ್ತಕದ ಕವರ್ ಅನ್ನ ನೋಡಿದ ತಕ್ಷಣ ವಾವ್ ಇದು ಅದ್ಭುತವಾದಂತಹ ಪುಸ್ತಕ ಅಂತ ಹೇಳೋದು ಕೂಡ ತಪ್ಪು. ಯಾಕಂದ್ರೆ ಪುಸ್ತಕದ ಒಳಗಡೆ ಅಡಗಿರ್ತಕ್ಕಂತಹ ತತ್ವ ಏನು, ಅದರ ಮೌಲ್ಯ ಏನು, ಪ್ರತಿಯೊಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕ ಆಗಿರ್ಬಹುದು, ವ್ಯಕ್ತಿ ಆಗಿರಬಹುದು ಅಲ್ವಾ. ಸೊ ಒಬ್ಬನ ವ್ಯಕ್ತಿಯ ಹೊರನೋಟವನ್ನ ನೋಡಿದ ತಕ್ಷಣ ನಾವು ಅಳೆಯೋದು ಕೂಡ ತಪ್ಪು. ಯಾಕಂದ್ರೆ ಹೊರನೋಟವೇ ಬೇರೆ ಆಗಿರುತ್ತೆ, ಇನ್ನು ಒಳಗಡೆ ಅಂತರಾತ್ಮದಲ್ಲಾಗಿರ್ಬೋದು ಅಥವಾ ಅವರೊಂದು ಆಂತರಿಕದ ಮೌಲ್ಯಗಳು ತತ್ವಗಳು ಕೂಡ ಬೇರೆ ಆಗಿರುತ್ತೆ. ಸೊ ನಾವು ಹೊರನೋಟವನ್ನ ನೋಡಿ ಯಾವತ್ತು ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಬರ್ತೇನೆ. ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ಆ ಹುಡುಗ ಯಾರು, ಇಡೀ ನಮ್ಮ ಜಗತ್ತಿಗೆ ಬೆಳಕನ್ನ ನೀಡಿರ್ತಕ್ಕಂತಹ ಆ ಅನ್ವೇಷಕ ಯಾರು, 1000ಕ್ಕಿಂತಲೂ ಹೆಚ್ಚಾಗಿ ಅನ್ವೇಷಣೆಗಳನ್ನ ಮಾಡಿ ಶಾಲೆಯಿಂದ ಹೆಡ್ಡ ದಡ್ಡ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಹುಡುಗ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾನೆ. ಸೊ ಆ ಹುಡುಗ ಯಾರು ಅಂತ ನೀವು ನನಗೆ ತಿಳಿಸಿ. ಯಾವತ್ತೂ ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಡಿಮೋಟಿವೇಟ್ ಮಾಡಬೇಡಿ, ಮೋಟಿವೇಟ್ ಮಾಡಿ ಇನ್ಸ್ಪಿರೇಷನ್ ಕೊಡಿ. ಆ ಮಕ್ಕಳು ಕೂಡ ಮುಂದೆ ಈ ಹುಡುಗಂತರ ಆಗ್ತಾರೆ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.